ಮೊನ್ನೆ ಮುನಿರತ್ನ ಮಾತಾಡಿ ಇಲ್ಲಿ ಯಾರೋ ಬಂದು ಜೈ ಭುವನೇಶ್ವರ ನಗರದಲ್ಲಿ ಚಿನ್ನದ ಗನಿ ಲೂಟಿ ಮಾಡ್ಬಿಟ್ಟ, ಯಾರನ್ನ ನಂಬಿಬಿಟ್ಟೆ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟ, ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾವ್ರಲ್ಲ ಮುನಿರತ್ನ. ನಾನು ಕಾರ್ಪೊರೇಟರ್ ಆಗಿರೋಂಥ ವಾರ್ಡಲ್ಲಿ ಸರ್ಕಾರ ದುಡ್ಡು ಹೊಡ್ಕೊಂಡು ಹೋದ, ಇದನ್ನ ನೋಡ್ಲೇಬೇಕು ಅಂತೇಳಿ ನಾನು ಒಂದು ವಾರದಿಂದ ಆ ಫೈಲ್ಗಳನ್ನೆಲ್ಲ ಹುಡುಕಿದೆ, ನನ್ನ ವ್ಯಾಪ್ತಿಯಲ್ಲಿ ಯಾವ್ಯಾವ ಕೆಲಸಗಳಾಗಿದೆ ಅಂತ. ಆವಾಗ ನನ್ನ ಕಂಡು ಬಂತು 41 ಕೋಟಿ ರೂಪಾಯಿಯ ಜೈ ಭುವನೇಶ್ವರ ನಗರ ಡೆವಲಪ್ಮೆಂಟ್ಗೆ ಏನು ಟಿವಿ ಕೊಡ್ತೀನಿ, ಫ್ರಿಡ್ಜ್ ಕೊಡ್ತೀನಿ, ವಾಷಿಂಗ್ ಮೆಷಿನ್ ಎಲ್ಲ ಕೊಡೋಣ, ಫ್ಯಾನ್ ಕೊಡೋಣ, ಕೇಳಿದ್ದೆ ಇದು ಈಸ್ಕೊಳೋಣ ಅಂತ ನನ್ನ ಹತ್ರ ಡಿಸ್ಕಸ್ ಮಾಡಿದ್ರಲ್ಲ ಮುನಿರತ್ನ. ಅದಕ್ಕೆ ಸಂಬಂಧಪಟ್ಟ ಫೈಲು 41 ಕೋಟಿ ಸ್ಯಾಂಕ್ಷನ್ ಆಗಿರೋಂಥದ್ದು ನಮ್ಮ ಜೈ ಭುವನೇಶ್ವರ ನಗರಕ್ಕೆ. ಆದರೆ ಇದು ಯಾವುದೂ ನಮ್ಮ ಕಣ್ಣಿಗೆ ಕಾಣಿಸ್ದೆ 41 ಕೋಟಿ ರೂಪಾಯಿ ಹೆಂಗೆ ಲೂಟಿ ಆಯಿತು? ಅವನು ಯಾರು ಕಾಂಟ್ರಾಕ್ಟ್ರು? ಹೆಂಗೆ ಅವನು ಒಬ್ಬನೇ ಎತ್ಕೊಂಡು ಓಡೋದ? RR ನಗರದಲ್ಲಿ ಒಂದೇ ಕಡ್ಡಿ ಎಲೆ ಹಿಂಗೆ ಗಾಳಿಯಲ್ಲಿ ಅಲ್ಲಾಡಬೇಕಂದ್ರೂ ಸಹ ಮುನಿರತ್ನನ್ನ ಕೇಳ್ಬಿಟ್ಟೆ ಅಲ್ಲಾಡಬೇಕು ಅಂಥದ್ದು. ಮುನಿರತ್ನನ್ ಗೊತ್ತಿಲ್ಲದೆ 41 ಕೋಟಿ ಒಬ್ಬ ಯಾರೋ ಎತ್ಕೊಂಡು ಓಡೈತಾನೆ. ಇದು KRDL ಸಂಸ್ಥೆ ಮುಖಾಂತರ ಇದು ಕಾಂಟ್ರಾಕ್ಟ್ ನಡೆದಿರುತ್ತೆ. ಸರ್ಕಾರದ ದುಡ್ಡು, ಜನಗಳು ಕಟ್ಟಿರೋಂಥ ಟ್ಯಾಕ್ಸ್ ದುಡ್ಡಲ್ಲಿ KRDL ಮುಖಾಂತರ ಬಿಲ್ ಆಗಿರುತ್ತೆ. ಇದನ್ನು ನೋಡ್ಕೊಂಡು ಮುನಿರತ್ನ ಅವರು ನೀವು ಹೆಂಗೆ ಸುಮ್ಮನೆ ಇದ್ದೀರಾ? 2023 ನೀವು ಎಲೆಕ್ಷನ್ ಗೆದ್ದು ಬಂದ ಮೇಲೆ ವಾರ್ಡ್ ನಂಬರ್ 42ರಲ್ಲಿ ನಿಮಗೂ ನನಗೂ ಏನು ಮನಸ್ತಾಪ ಬಂದಾಗ ಅವತ್ತೂ ಸಹ ಒಂದು ವರ್ಕಲ್ಲಿ ಸುಮಾರು 9 ಕೋಟಿ ಹಗರಣ ಆಗಿದೆ, ಇದನ್ನು ತನಿಖೆ ಮಾಡಬೇಕಂತೇಳಿ ಮುನಿರತ್ನ ಅವರು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ತೀರಾ? ಇದರಲ್ಲಿ ಯಾರು ನನ್ನ ಕಡೆಯವರು ಯಾರು ಕಾಂಟ್ರಾಕ್ಟರ್ ಇಲ್ಲ. ಲೋಕಾಯುಕ್ತ ಅವರು ತನಿಖೆ ಆರಂಭಿಸಿದ್ರು. ಅವತ್ತು ಗೊತ್ತಾಯ್ತು ಇಷ್ಟು ಕೆಲಸ ಮಾಡಿದ ಮುನಿರತ್ನನ್ನ ಬೆಂಬಲಿತ ಬೇನಾಮಿ ಕಾಂಟ್ರಾಕ್ಟರ್ಗಳು ಅಂತೇಳಿ ಈ 9 ಕೋಟಿ ಕೆಲಸನು. ಆದ್ರೂ ಪಾಪ ಕಾಂಟ್ರಾಕ್ಟ್ಗಳು ಬಡವರುಗಳು ಅವರು ಕೆಲಸ ಮಾಡಿದ್ದಾರೆ, ಏನು ಬೋಗಸ್ ಏನು ಮಾಡಿಲ್ಲ. ಇದನ್ನ ನೀನು ಕಂಡಿಡಿಯಂತ ಮುನಿರತ್ನ ನಿನ್ನ ಕಣ್ಣು ಮುಂದೆ 41 ಕೋಟಿ ಲೂಟಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತೆ. ಯಾರೋ ಮಾಡ್ಕೊಂಡು ಹೋಗ್ಬಿಟ್ಟ, ಹೋಗ್ಲಿ ಬಿಡು ಅಂತ ಹೇಳ್ತೀಯದಲ್ಲ. ನಿನ್ನ ಸ್ವಂತ ದುಡ್ಡ ನಿಮ್ಮ ಮನೇಲಿ ಕಳ್ತನ ಆಯ್ತು, ಹೋಗ್ಲಿ ಬಿಡು ಅಂತ ಹೇಳೋದಕ್ಕೆ. RR ನಗರದ ಕ್ಷೇತ್ರದ ಜನ ಕಟ್ಟಿರೋಂಥ ಟ್ಯಾಕ್ಸ್ ಇದು. ಇದನ್ನ ಯಾರೋ ಹೊಡ್ಕೊಂಡೋದ್ರೆ ಹೊಡ್ಕೊಂಡು ಹೋಗ್ಲಿ ಬಿಡು ಅಂತ ಹೇಳ್ತಾ ಇದೆಯಲ್ಲ. 1 ವಾರ ಟೈಮ್ ಕೊಡ್ತೀವಿ ಮುನಿರತ್ನ ಅವರೇ. ಇಷ್ಟು ದಾಖಲಾತಿನೂ ನಿಮಗೆ ನಾನು ನಮ್ಮ ಹುಡುಗರ ಮುಖಾಂತರ ಕೊಟ್ಟು ಕಳಿಸ್ತೀನಿ. ಈ ದಾಖಲಾತಿ ಮೇಲೆ ನೀವೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತಿರೋ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಿರೋ, ಇಲ್ಲ ಬೇರೆ ರೀತಿಯಲ್ಲಿ ತನಿಖೆ ನಡೆಸ್ತಿರೋ. ಯಾರು ಅವನು 41 ಕೋಟಿ ರೂಪಾಯಿ ಇದು ಕಾಂಟ್ರಾಕ್ಟ್ ಮಾಡಿದವನು, ಎಷ್ಟು ಕೆಲಸ ನಡೆದಿದೆ, ಬಡವರಿಗೆ ನಿಜವಾಗಿ ಆ ಥರ ಟಿವಿ ಕೊಟ್ರ, ಫ್ರಿಡ್ಜ್ ಕೊಟ್ರ, ಇನ್ನೊಂದು ಕೊಟ್ರ, ಇದನ್ನೆಲ್ಲಾನು ನೀವು ತನಿಖೆ ಮಾಡಿ ವಾಪಸ್ ಆ ಕಾಸು 41 ಕೋಟಿ ರೂಪಾಯಲ್ಲಿ ನಿಜವಾಗಿ ಎಷ್ಟು ಕೆಲಸ ಮಾಡಿದ್ದಾರೆ ಅದನ್ನ ಕಳೆದು ಮಿಕ್ಕಿದ ದುಡ್ಡು ಸರ್ಕಾರಕ್ಕೆ ವಾಪಸ್ ಬರಬೇಕು ಅಂತ ಕೆಲಸ ಮಾಡಿದ್ರೆ ಮುನಿರತ್ನನ್ನ ಬೇಷ್ ಅಂತ ನಾವೆಲ್ಲ ಹೇಳ್ತೀವಿ. ಕೋತಿ ಬಾಳೆಹಣ್ಣು ತಿಂದು ಚಿಪ್ಪೆನ ತಗೊಂಡ್ಬಂದು ಕುರಿ ಮುಖಕ್ಕೆ ಒರೆಸ್ಬಿಟ್ಟು ಹೋಗ್ಬಿಡ್ತಂತೆ, ಇದೇ ತಿನ್ಲಿ ಅಂತೇಳಿ. ಆ ಕತೆ ಆಗೋದು ಬೇಡ ಮುನಿರತ್ನಂ ಅವರೇ. RR ನಗರದಲ್ಲಿ ಏನೇ ನಡೆಯಿದ್ರು ಮುನಿರತ್ನನ್ ಗೊತ್ತಿಲ್ಲ ಯಾವುದೂ ನಡೆಯಲ್ಲ. ಹಂಗಾಗಿ 41 ಕೋಟಿ ರೂಪಾಯಿ ಎಷ್ಟು ಕೆಲಸ ಆಯಿತು, ಬಾಕಿ ಏನಲ್ಲ ಇದನ್ನ ಯಾರು ಲಪಡಾಯಿಸ್ಕೊಂಡು ಹೋದ್ರು ಅಂತ ಮುನಿರತ್ನನ್ಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ನನಗೂ ಗೊತ್ತಿದೆ. ಹಂಗಾಗಿ ದಯವಿಟ್ಟು ಈ ಫೈಲ್ ನಿಮ್ಮ ಕೈಗೆ ಕೊಡ್ತೀನಿ, ಲೋಕಾಯುಕ್ತ ಕೊಡ್ತೀರಾ, ತನಿಖೆ ನಡೆಸಿ ಕಳ್ಳನ್ನ ಹಿಡ್ಕೊಡ್ಬೇಕು. ಇಲ್ಲ ಅಂತ ಹೇಳ್ದಂದ್ರೆ ಇದು ಮುನಿರತ್ನನ್ ಬೇನಾಮಿ ಅಂತಾನೆ ನಾವು ಅನ್ಕೊಂತೀವಿ. ನೀವೇನಾದ್ರೂ ಒಂದು ವೇಳೆ ಇದನ್ನ ಕಂಪ್ಲೇಂಟ್ ಕೊಟ್ಟು ಇದ ಮೇಲೆ ತನಿಖೆ ನಡೆಸಲಿಲ್ಲ ಅಂದ್ರೆ 1 ವಾರ 10 ದಿನ ನಾನು ನೋಡ್ತೀನಿ. ನಾನೇ ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀನಿ. ಲೋಕಾಯುಕ್ತ ತನಿಖೆಯಲ್ಲಿ ಗೊತ್ತಾಗ್ಲಿ ಇದು ಯಾರು ಕದ್ಕೊಂಡು ಹೋದ್ರು, ಮುನಿರತ್ನದ ಬೆಂಬಲದಿಂದ ಕದ್ಕೊಂಡು ಹೋದ್ರ, ಇಲ್ಲ ಮುನಿರತ್ನದ ಬೇನಾಮಿ ಕಾಂಟ್ರಾಕ್ಟರ್, ಇದು ಏನಿದೆಯೋ ಸತ್ಯ ಅದು ಬೀದಿಗೆ ಬರಲಿ. ನಾನು ಈ ಕೆಲಸ ಮಾಡಿ ತೋರಿಸ್ತೀನಿ. ಒಂದೊಂದು ಗ್ಯಾರಂಟಿ ರಾಜಕೀಯ ಬೇಕಾದ್ರೂ ಬಿಟ್ಬಿಡ್ತೀನಿ, ಲಕ್ಷ್ಮೀದೇವಿ ನಗರನ ಬಿಡೋ ಪ್ರಶ್ನೆನೇ ಇಲ್ಲ. ನಾವು ನೋಡಿದೀವಿ ಮುನಿರತ್ನಂ ಅವರೇ, ಒಂದು ಕಾಲದಲ್ಲಿ ನೀವು ಮಾಡಿರೋಂಥ ಅನಾಚಾರನ ಪ್ರಶ್ನೆ ಮಾಡಿರೋಂಥ HMT ವಾರ್ಡ್ ಕಾರ್ಪೊರೇಟರ್ ಆಶಾ ಸುರೇಶ್ ಆಗ್ಬೋದು, JP ಪಾರ್ಕ್ ಕಾರ್ಪೊರೇಟರ್ ಮಮತಾ ವಾಸುದೇವ್ ಆಗ್ಬೋದು, ಲಗ್ಗೆರೆ ಕಾರ್ಪೊರೇಟರ್ ಮಂಜುಳಾ ನಾರಾಯಣ ಸ್ವಾಮಿ ಆಗ್ಬೋದು, ನಿಮ್ಮ ವಿರುದ್ಧ ಹೋರಾಟ ಮಾಡಿದಾಗ ನೀವು ಕೊಟ್ಟಿರುವಂಥ ಕಿರುಕುಳಕ್ಕೆ ತಡೆಯಕ್ಕಾಗದೆ 3 ಮಹಿಳಾ ಕಾರ್ಪೊರೇಟರ್ಗಳು BBMP ಕಚೇರಿಯಲ್ಲೇ ವಿಷ ತಂದಿದ್ರೆ ನಾವು ಕುಡಿದು ಸಾಯ್ತೀವಿ, ಮುನಿರತ್ನ ಟಾರ್ಚರ್ ನಮ್ಮ ಕೈಲಿ ತಡೆಯೋಕ್ಕಾಗಲ್ಲ ಅಂತೇಳಿ ಆ ರೀತಿಯಲ್ಲಿ ನೀವು ಕಷ್ಟ ಕೊಟ್ರಿ. ಪರ್ಸನಲ್ ಆಗಿ ಮಮತಾ ವಾಸುದೇವ್ ಅವರ ಹಸ್ಬೆಂಡ್ಗೆ ಯಾವ ರೀತಿ ನೀವು ಟ್ರಾಪ್ ಮಾಡಿದ್ದೀರಾ, ಏಡ್ಸ್ ಪೇಷಂಟ್ ನ ಬಿಟ್ಟು ಅಂತ ಹೇಳಿ ಇಡೀ ಸಮಾಜಕ್ಕೆ ಗೊತ್ತಾಗಿದೆ. ಗುರುಗುಂಡೆ ಪಾಳ್ಯದಲ್ಲಿ 2 ಹೆಣ್ಣು ಮಕ್ಕಳನ್ನ ಯೂಸ್ ಮಾಡಿಕೊಂಡು ಅವ್ರಿಗೆ ಏನೆಲ್ಲ ನೀನು ಮಾಡಿದೀಯ ಅಂತೇಳಿ ಎಲ್ಲಾ ಟಿವಿ ವಿಧಿಗಳು ಬಂದಿದೆ. ನಿನ್ನ ಮೇಲೆ SITಯಲ್ಲಿ ಕೇಸ್ ಆಗಿದೆ. JP ಪಾರ್ಕ್ ವಾರ್ಡ್ ಅಲ್ಲಿ ಒಂದು ಹೆಣ್ಣು ಮಗು ಮೇಲೆ ಅತ್ಯಾಚಾರ ಆಗಿ ರೇಪ್ ಕೇಸ್ ಮೇಲೆ ಇವತ್ತು ನೀನು ಬೇಲ್ ಮೇಲೆ ಹೊರಗಡೆ ಇದ್ದೀಯಾ. ಇವತ್ತು ಲಕ್ಷ್ಮೀದೇವಿ ನಗರದಲ್ಲಿ ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆನೇ ಇಲ್ಲ ಅಂತ ಹೇಳಿ ನೀನು ಇವತ್ತು ಭಾಷಣ ಮಾಡ್ತೀಯಾ. ನಮ್ಗೆಲ್ಲೋ ಭಯ ಆಗ್ತಾ ಇದೆ ಮುನಿರತ್ನಂ ಅವರೇ. ಎಲ್ಲಪ್ಪ ನಮ್ಮ ಲಕ್ಷ್ಮೀದೇವಿ ನಗರದಲ್ಲಿ ಯಾವ ಹೆಣ್ಮಗು ಮೇಲೆ ಈ ಅಪ್ಪ ಕನ್ನಿಕವನೇ ಏನು ತೊಂದರೆ ಕೊಡ್ತಾನಂತ ಭಯ ಆಗಿದೆ. ಆದ್ರೂ ನನಗೊಂದು ನಂಬಿಕೆ ಇದೆ,
ಲಕ್ಷ್ಮೀ ದೇವಿ ಅನ್ನೋ ಅಂತ ಹೆಸರು ಹೇಳಕ್ಕೂ ನಿನಗೆ ಅರ್ಹತೆ ಇಲ್ಲ. ಲಕ್ಷ್ಮೀ ದೇವಿ ಅನ್ನೋದು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಸಾಕ್ಷಾತ್ ಲಕ್ಷ್ಮೀ ದೇವರ ಹೆಸರದು. ನಮ್ಮ ಭಾಗದ ಹೆಣ್ಮಕ್ಳು ಅಷ್ಟೇ ಪವಿತ್ರವಾಗಿದ್ದಾರೆ. ಕುರುಗುಂಟೆ ಪಾಳ್ಯದಲ್ಲಿ ಮಾಡ್ದಲ್ಲ ಹೆಣ್ಮಕ್ಳಿಗೆ, JP ಪಾರ್ಕ್ ಅಲ್ಲಿ ಮಾಡ್ದಲ್ಲ ಒಂದು ಹೆಣ್ಮಗುಗೆ ಅತ್ಯಾಚಾರ ಅಂತ ಇವತ್ತು ಕೇಸಲ್ಲಿ ಬೇಲ್ ಮೇಲೆ ಇದೆಯಲ್ಲ, ಆ ರೀತಿ ಏನಾದ್ರೂ ನೀನ್ ಏನಾದ್ರೂ ಲಕ್ಷ್ಮೀದೇವನಗರದಲ್ಲಿ ಯಾವ್ದಾದ್ರು ಹೆಣ್ಮಕ್ಳ ಮೇಲೆ ನೀನ್ ಏನಾದ್ರೂ ಪ್ಲಾನ್ ಹಾಕಿರೋದು ಏನಾದ್ರೂ ಇದ್ರೆ ಖಂಡಿತ ಈ ಸತಿ ನಮ್ಮ ಹೆಣ್ಮಕ್ಳು ನಿನಗೆ ಪರಕೆ ಪೂಜೆ ಮಾಡ್ತಾರೆ. ರೇಪ್ ಕೇಸ್ ಹಾಕ್ಸ್ಕೊಂಡು, ಲಂಚದ ಕೇಸ್ ಹಾಕ್ಸ್ಕೊಂಡು, ಜಾತಿ ನಿಂದನೆ ಮಾಡಿ ಎಲ್ಲ ಸಾಬೀತಾಗಿ ನಿನ್ನ ಮೇಲೆ ಚಾರ್ಜ್ ಶೀಟ್ ಆಗಿ ಇವತ್ತು ನಿನ್ನ ಮೇಲೆ ಕೋರ್ಟಲ್ಲಿ ಕೇಸ್ ಇದೆ. ನಾನು ಏನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಜನಗಳ ಮಧ್ಯೆ ಬರ್ತಾ ಇದೆಯಲ್ಲ, ಮಾನ ಮರ್ಯಾದೆ ಇರೋನು ಯಾರು ಈ ಕೆಲಸ ಮಾಡಲ್ಲ. ಎಲ್ಲ ಬಿಟ್ಟಿರೋನು ನೀನು. ಜನಗಳ ಮಧ್ಯೆ ಬಂದು ನಾನು ಹಿಂಗಾಗೋಯ್ತು, ನಾನು ಮೋಸ ಮಾಡ್ಬಿಟ್ಟು ಏನು ಮೋಸ ಮಾಡಿದ್ರು ಕೋರ್ಟಲ್ಲಿ ನೀನು ಹೇಳೋದನ್ನ. ಮುನಿರತ್ನ ನೀನು ಮಾನ ಮರ್ಯಾದೆ ಇದ್ರೆ ಫಸ್ಟ್ ನಿನ್ನ ಮೇಲೆ ಆಗಿರೋಂಥ ಕೇಸ್ಗಳಿದೆಯಲ್ಲ ಅದನ್ನು ಸೆರ್ ಮಾಡ್ಕೊಂಡು ಬಾ. ಅಷ್ಟು ತನಕ ನೀನು ಪಬ್ಲಿಕಲ್ಲಿ ಬರೋ ಅಂಥ ಯೋಗ್ಯತೆ, ಪಬ್ಲಿಕಲ್ಲಿ ನೀನು ಮುಖ ತೋರಿಸೋವಂಥದ್ದು ಯೋಗ್ಯತೆ ನಿನಗಿಲ್ಲ. MP ಚುನಾವಣೆಯಲ್ಲಿ ಮೋದಿ ಸಾಹೇಬರು ಒಂದು ಪ್ರಣಾಳಿಕೆಯಲ್ಲಿ ಹೇಳ್ತಾರೆ, ಸ್ವಿಸ್ ಬ್ಯಾಂಕಲ್ಲಿ ಇರೋಂಥ ಎಲ್ಲ ಕಪ್ಪು ಹಣಗಳು ತಂದರೆ ಪ್ರತಿಯೊಂದು ಭಾರತೀಯ ನಾಗರಿಕರ ಅಕೌಂಟಲ್ಲೂ 15 ಲಕ್ಷ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕ್ತೀವಿ ಅಂತೇಳಿ. ಬಟ್ ಅದನ್ನ ಅವ್ರು ಮಾಡಲ್ಲ. ಮುನಿರತ್ನ ಅವ್ರಿಗೆ ಹೇಳ್ತೀನಿ, RR ನಗರದಲ್ಲಿ ನೀನು ನಿಜವಾಗಿ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡು ಬಿಟ್ಟು ಬೇರೆ ರೀತಿಯಲ್ಲಿ ನೀನು ಸಂಪಾದನೆ ಮಾಡಿರೋ ದುಡ್ಡು ಇದೆಯಲ್ಲ, ಸರ್ಕಾರದ ದುಡ್ಡು, ಲಂಚದ ದುಡ್ಡು ನನಗೆ ಬೇಡ, ನಾನು ಒಳ್ಳೆಯವನಾಗಿದ್ದೀನಿ, ರೇಪ್ ಕೇಸಲ್ಲಿ ಜೈಲಿಗೆ ಹೋದ್ಮೇಲೆ ಬುದ್ಧಿ ಕಲ್ತಿದ್ದೀನಿ ಅನ್ನೋದೇನಾದ್ರೂ ನಿನ್ನಲ್ಲಿ ಪರಿವರ್ತನೆ ಇದ್ರೆ ಆ ದುಡ್ಡೆಲ್ಲ ತಂದ್ರೆ ಮತ್ತೆ RR ನಗರದಲ್ಲಿ ಇರೋಂಥ ಪ್ರತಿಯೊಬ್ಬ ಮತದಾರ ಅಕೌಂಟಲ್ಲೂ ನೀನು 15-20 ಲಕ್ಷ ರೂಪಾಯಿ ನೀನು ತುಂಬಿಸ್ಬೋದು. ಅಷ್ಟು ಬೇನಾಮಿ ದುಡ್ಡು ನೀನು ಮಾಡಿಕೊಂಡಿದ್ದೀಯ ಮುನಿರತ್ನ ಕ್ಷೇತ್ರದ, ಎಕ್ಸ್ಪೆಷಲಿ ಅದರ ಲಕ್ಷ್ಮೀದೇವಿ ನಗರಕ್ಕೆ. ಮುಂದಿನ ದಿವಸಗಳಲ್ಲಿ ಮುನಿರತ್ನ ಎಲೆಕ್ಷನ್ ಗಿಮಿಕ್ಸ್ಗೋಸ್ಕರ TV ಕೊಡ್ತೀನಿ, ಫ್ರಿಡ್ಜ್ ಕೊಡ್ತೀನಿ, ನಿಮ್ಗೆ ವಾಚ್ ಕೊಡ್ತೀನಿ, ಮನೆಗೆ ಬೇಕಾಗಿರೋಂಥ ಕಿಚನ್ ಸಾಮಾನು ಕೊಡ್ತೀನಿ ಅಂತ ಏನಾದರೂ ಬಂದರೆ ದಯವಿಟ್ಟು ಈಸ್ಕೊಳ್ಳಿ ಮತದಾರರುಗಳು, ಅಕ್ಕ ತಂಗಿದ್ದೀರಿ. ಯಾಕಂದ್ರೆ ಅದು ಮುನಿರತ್ನಂದು ಕಷ್ಟಪಟ್ಟು ಬೆವರು ಸೂಸಿರೋಂಥ ದುಡ್ಡು ಅಲ್ಲ. ಹಾಗಾಗಿ ಏನು ಕೊಟ್ಟರು ಈಸ್ಕೊಳ್ಳಿ. ಅವ್ನು ಹೇಳೋಂಥವ್ರಿಗೆ ಓಟ್ ಹಾಕಿ ನಮ್ಮ RR ನಗರನ ಮತ್ತೆ ಗಲೀಜು ಮಾಡೋಂಥ ಕೆಲಸ ಮಾಡೋದು ಬೇಡ. ಅವ್ನು ಏನು ಕೊಡ್ತಾನೆ ಎಲ್ಲ ತಗೊಂಡು ಅವನ್ನ ಸೋಲಿಸಿ ಅವನ ಬುದ್ಧಿ ಕಲಿಸ್ಬೇಕು. ಅದು ನಮ್ಮ ಜನ ಕಲಿಸ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ.